ಅಗರಬತ್ತಿಯನ್ನು ದೇವರ ಪೂಜೆಗೆ ಬಳಸ್ತೀವಿ ಅಲ್ವಾ. ಆದರೆ ಅಗರಬತ್ತಿಯನ್ನು ಬರೀ ದೇವರ ಪೂಜೆಗೆ ಅಷ್ಟೇ ಅಲ್ಲ, ಇನ್ನೂ ನಾನಾ ರೀತಿಯಲ್ಲಿ ಬಳಸ್ಬೋದು. ಹೇಗೆಲ್ಲ ಅಗರಬತ್ತಿಯನ್ನು ಬಳಸ್ಕೊಳ್ಬೋದು ಅಂತ ಇವತ್ತಿನ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಅಗರಬತ್ತಿಯನ್ನು ಹೇಗೆಲ್ಲ ನಾವು ಬಳಸ್ಕೊಳ್ಬೋದು ಪ್ರತಿದಿನ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅಗರಬತ್ತಿಯಲ್ಲಿ ಜಾಸ್ತಿ ಸ್ಮೆಲ್ ಬರಬೇಕು, ಜಾಸ್ತಿ ಹೊತ್ತು ಉರಿಬೇಕು ಅಂದರೆ ಏನು ಮಾಡಬೇಕು ಗೊತ್ತಾ? ಅಗರಬತ್ತಿಗೆ ಸ್ವಲ್ಪ ಈ ರೀತಿ ನೀರನ್ನ ಹಾಕ್ಕೊಂಡು ಆಮೇಲೆ ಉರಿಸಿ. ಈ ರೀತಿ ಉರಿಸೋದ್ರಿಂದ ಅಗರಬತ್ತಿ ತುಂಬ ಟೈಮ್ವರೆಗೆ ಉರಿಯುತ್ತೆ, ಹಾಗೆಯೇ ಒಳ್ಳೆಯ ಸುವಾಸನೆ ಇರುತ್ತೆ. ನೀವು ಇದನ್ನು ಊಹೆನೂ ಮಾಡೋಕ್ಕಾಗಲ್ಲ, ತುಂಬಾ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ ಇದು. ಇದನ್ನು ಯೂಸ್ ಮಾಡಿ ನೋಡಿ. ಇನ್ನು ಅಡುಗೆ ಮನೆಯಲ್ಲಿ ನೊರಳೆ ಕಾಟಗಳು ಜಾಸ್ತಿನೇ ಇರುತ್ತೆ. ಇದನ್ನು ಓಡಿಸೋದಕ್ಕೂ ಕೂಡ ನಾವು ಅಗರಬತ್ತಿನ ಈ ರೀತಿಯಾಗಿ ಹಿಡಿಬೋದು. ಅಗರಬತ್ತಿನ ಅಡುಗೆ ರೂಮ್ನಲ್ಲಿ ಈ ರೀತಿಯಾಗಿ ಹಿಡಿತಾ ಬನ್ನಿ. ಈ ರೀತಿ ಮಾಡೋದ್ರಿಂದ ನೊರಳೆ ಕಾಟ ಆಗಲಿ ನೊಣದ ಕಾಟ ಆಗಲಿ ಇರೋದಿಲ್ಲ. ಅಗರಬತ್ತಿಯ ವಾಸನೆಗೆ ಓಡಿ ಹೋಗುತ್ತೆ. ಇದೊಂದು ಸೂಪರ್ ಆಗಿರೋಂಥ ಟಿಪ್ಸ್ ಇದು. ಇದನ್ನು ಕೂಡ ಫಾಲೋ ಮಾಡಿ ನೋಡಿ. ಎಲ್ಲಾದರೂ ನಿಮ್ಮ ಮನೆಯಲ್ಲಿ ಜಾಸ್ತಿ ನೊರಳೆ ಕಾಟ ಇದ್ದರೆ ಆ ಜಾಗದಲ್ಲಿ ಈ ಅಗರಬತ್ತಿನ ಹಿಡಿದು ನೋಡಿ, ನೊರಳೆಯ ಕಾಟ ಇರೋದಿಲ್ಲ. ಇನ್ನು 2 ಅಗರಬತ್ತಿನ ತಗೊಳ್ಳಿ. ಅದನ್ನು ಚೆನ್ನಾಗಿ ಈ ರೀತಿ ಒಂದು ಪೇಪರ್ ಮೇಲೆ ಇಟ್ಟು ಫೋಲ್ಡ್ ಮಾಡಿಕೊಂಡು ಪೇಪರ್ನ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ಈ ಪುಡಿ ನಮ್ಮ ಮುಖ್ಯವಾಗಿರುವಂಥ ಕೆಲಸಕ್ಕೆ ಬರುತ್ತೆ. ಇದನ್ನು ಹೀಗೂ ಉಪಯೋಗಿಸ್ಬೋದು ಅಂತ ತಿಳಿದ್ರೆ ಖಂಡಿತವಾಗಿಯೂ ನೀವು ಆಶ್ಚರ್ಯ ಪಡ್ತೀರಾ. ಅಷ್ಟು ಒಳ್ಳೆಯ ಟಿಪ್ಸ್ ಇದು. ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಪುಡಿ ಮಾಡಿದ ತಕ್ಷಣವೇ ಪುಡಿ ಆಗಿಬಿಡುತ್ತೆ. ಇದನ್ನು ಇವಾಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೌಲ್ ಅಥವಾ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಕಂಟೈನರ್ ನಿಮ್ಮ ಹತ್ರ ಇದ್ದರೆ ಅದಕ್ಕೆ ಹಾಕ್ಕೊಳ್ಳಿ. ನಂತರ ಒಂದು ಪೇಪರ್ನ ಈ ರೀತಿ ಮೇಲ್ಗಡೆ ಹಾಕ್ಕೊಂಡು ನಂತರ ಒಂದು ರಬ್ಬರ್ ಬ್ಯಾಂಡ್ನ ಸಹಾಯದಿಂದ ಈ ರೀತಿಯಾಗಿ ಟೈಟಾಗಿ ರಬ್ಬರ್ ಬ್ಯಾಂಡ್ನ ಇದಕ್ಕೆ ಹಾಕ್ಕೊಳ್ಳಿ. ಆಮೇಲೆ ಮೇಲ್ಗಡೆ ಚಿಕ್ಕ ಚಿಕ್ಕ ಹೋಲ್ಗಳನ್ನು ಒಂದು ಪಿನ್ನ ಸಹಾಯದಿಂದ ಹೋಲ್ನ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಇದೊಂದು ರೂಮ್ ಫ್ರೆಶ್ನರ್ ಥರ ಕೆಲಸ ಮಾಡುತ್ತೆ. ನಿಮಗೆ ಎಲ್ಲೆಲ್ಲ ಬೇಕು, ಕಬೋರ್ಡ್ ಒಳಗಡೆ, ಕಿಚನಲ್ಲಿ, ಹಾಗೆಯೇ ಬಾತ್ರೂಮ್ನಲ್ಲಿ ಇದನ್ನು ಇಡ್ಬೋದು. ತುಂಬಾ ಒಳ್ಳೆಯ ಸ್ಮೆಲ್ ಬರುತ್ತೆ. ನಾನು ಕಬೋರ್ಡಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಇದರಿಂದ ಸ್ಮೆಲ್ ಇರುತ್ತೆ. ಹಾಗೆ ನೀವು ಬೇಕಂದರೆ ಇದನ್ನು ಬಾತ್ರೂಮಲ್ಲೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಅಗರಬತ್ತಿಯನ್ನು ಈ ರೀತಿ ಪುಡಿ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಅದಕ್ಕೆ ಸುಮಾರು 1ರಷ್ಟು ಕರ್ಪೂರನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ 1 ಕರ್ಪೂರನ ಈ ರೀತಿ ಚೆನ್ನಾಗಿ ಪುಡಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಯೂಸ್ಫುಲ್ ಆಗಿ ಒಂದು ಕೆಲಸಕ್ಕೆ ಬರುತ್ತೆ. ನಂತರ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಹತ್ತಿನ ಹತ್ಕೊಳ್ಳಿ. ಈ ನೀರಲ್ಲೇ ಹತ್ಕೊಳ್ಳಿ. ಇದನ್ನು ಇವಾಗ ನೀವು ಎಲ್ಲೆಲ್ಲಿ ಜಿರಳೆ ಬರುತ್ತೆ ಆ ಜಾಗದಲ್ಲಿ ಇಟ್ಕೊಳ್ಬೋದು. ಇದನ್ನ ಬೇಕಂದರೆ ಸ್ಪ್ರೇ ಕೂಡ ಮಾಡಿದ್ರೂ ಆಗುತ್ತೆ. ಇಲ್ಲಾಂದರೆ ಈ ರೀತಿ ಹತ್ತಿನ ಈ ನೀರಲ್ಲಿ ಅದ್ಬಿಟ್ಟು ಎಲ್ಲೆಲ್ಲ ಜಿರಳೆ ಓಡಾಡುತ್ತೆ ಆ ಜಾಗದಲ್ಲಿ ಇಟ್ಬಿಟ್ರೆ ಜಿರಳೆ ಕಾಟ ಇರೋದಿಲ್ಲ. ಹಾಗೆಯೇ ಹಲ್ಲಿ ಕಾಟ ಕೂಡ ಇರೋದಿಲ್ಲ. ಇದರ ಸ್ಮೆಲ್ಗೆ ಓಡೋಗ್ಬಿಡುತ್ತೆ. ನೋಡಿದ್ರಲ್ಲ ಊದ್ಗಡ್ಡಿನ ಎಲ್ಲ ಹೇಗೆಲ್ಲ ಉಪಯೋಗಿಸ್ಕೊಳ್ಬೋದು ಅಂತ. ಅಗರಬತ್ತಿನ ಬರೀ ಪೂಜೆಗೆ ಅಷ್ಟೇ ಅಲ್ಲ, ಇನ್ನೂ ನಾನಾ ರೀತಿಯಲ್ಲಿ ಉಪಯೋಗಿಸ್ಬೋದು ಅಂತ ತಿಳ್ಕೊಂಡ್ರಲ್ಲ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.